ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ರಾಜ್. ಎರಡನೇ ಡೋಸ್ ಲಸಿಕೆ ಭಾರತಕ್ಕೆ ಅಗ್ನಿ ಪರೀಕ್ಷೆ. ಕೊರೋನಾ ವಾರಿಯರ್ಸ್ ಎರಡನೇ ಸಮಯದ ಸಿದ್ಧತೆ ಹೇಗಿದೆ? ವಿಶ್ವವೇ ಮೆಚ್ಚಿದ ಭಾರತದಿಂದ 17 ದೇಶ ಉಳಿಸುವ ಮಹಾಯಜ್ಞ. ಇದೇ ಈ ಹೊತ್ತಿನ ಸ್ಪೆಷಲ್ ಎರಡನೇ ಸಂಜೀವಿನಿ ಸಮರ. ಎರಡನೇ ಡೋಸ್ ಲಸಿಕೆ ಭಾರತಕ್ಕೆ ಅಗ್ನಿ ಪರೀಕ್ಷೆ. ಕೊರೋನಾ ವಾರಿಯರ್ಸ್ ಎರಡನೇ ಸಮಯದ ಸಿದ್ಧತೆ ಹೇಗಿದೆ? ವಿಶ್ವವೇ ಮೆಚ್ಚಿದ ಭಾರತದಿಂದ ಲಸಿಕೆ ಮಹಾಯಜ್ಞ. ಹದಿನೇಳು ದೇಶಗಳಿಗೆ 56 ಲಕ್ಷ ಡೋಸ್ ಲಸಿಕೆ ಕೊಡುಗೆ. ಮೊದಲ ಹಂತದಲ್ಲಿ ದೇಶದ 30 ಕೋಟಿ ಜನರಿಗೆ ಲಸಿಕೆ ನೀಡುವ ಬೃಹತ್ ಅಭಿಯಾನ ಆರಂಭವಾಗಿ 19ನೇ ದಿನಕ್ಕೆ 45,93,427 ಮಂದಿ ಲಸಿಕೆ ಪಡೆದಿದ್ದಾರೆ. ಮೊದಲ ಹಂತದ ಮೊದಲಿಗರಾಗಿ ಆರೋಗ್ಯ ಸಿಬ್ಬಂದಿಗಳಿಗೆ ಲಸಿಕೆಯನ್ನ ನೀಡಲಾಗಿದ್ದು, ಇದೀಗ ಎರಡನೇ ಡೋಸ್ ಲಸಿಕೆ ಅಭಿಯಾನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಮೊದಲ ಡೋಸ್ ಪಡೆದವರಿಗೆ ಫೆಬ್ರವರಿ 13ರಿಂದ ಎರಡನೇ ಡೋಸ್ ಲಸಿಕೆ ನೀಡುವ ಅಭಿಯಾನ ಆರಂಭವಾಗಲಿದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ. ಹಾಗಾಗಿ ಭಾರತ ಈಗ ಎರಡನೇ ಅಗ್ನಿ ಪರೀಕ್ಷೆ ಎದುರಿಸಲು ಸಜ್ಜಾಗ್ತಿದೆ. ಕೊರೋನಾ ಮೊದಲ ಡೋಸ್ ಪಡೆದವರು ಎರಡನೇ ಡೋಸ್ ಪಡೆಯಲೇಬೇಕು. ಕೊರೋನಾ ವ್ಯಾಕ್ಸಿನ್ನ ಎರಡನೇ ಡೋಸ್ ಪಡೆಯುವುದು ಕಡ್ಡಾಯವೂ ಹೌದು. ಒಂದು ಡೋಸ್ ಪಡೆದುಕೊಂಡ ನಂತರ ಇನ್ನೊಂದು ಡೋಸ್ ಬೇಡ ಅಂತ ಸುಮ್ಮನಾಗುವಂತಿಲ್ಲ. ಯಾಕಂದ್ರೆ ಲಸಿಕೆಯ ಎರಡನೇ ಡೋಸ್ ಅತಿ ಮುಖ್ಯ ಅಂತಾರೆ ತಜ್ಞರು. ಹೌದು, ಮೊದಲ ಲಸಿಕೆ ಪಡೆದ 21ರಿಂದ 28 ದಿನಗಳ ನಂತರ ಎರಡನೇ ಲಸಿಕೆ ಸಿಗುತ್ತದೆ. ಕೊರೋನಾ ಸೋಂಕಿನಿಂದ ಕಾಪಾಡುವುದೇ ಈ ಎರಡನೇ ಡೋಸ್. ಮೊದಲ ಡೋಸ್ ಲಸಿಕೆ ಕೊರೋನಾ ವಿರುದ್ಧ ಹೋರಾಡಲು ದೇಹವನ್ನ ರೆಡಿ ಮಾಡಿದ್ರೆ, ಎರಡನೇ ಡೋಸ್ ಲಸಿಕೆ ನಂತರ ರೋಗ ನಿರೋಧಕ ಶಕ್ತಿ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಮೊದಲ ಡೋಸ್ ಪಡೆದವರು ಎರಡನೇ ಡೋಸ್ ಅನ್ನ ಕಡ್ಡಾಯವಾಗಿ ಪಡೆಯಲೇಬೇಕಾಗಿದೆ. ಎರಡನೇ ಡೋಸ್ ಯಾಕೆ ತಗೋಬೇಕು ಅಂದ್ರೆ ಇದನ್ನ ಬೂಸ್ಟರ್ ಡೋಸ್ ಅಂತೀವಿ. ಸೊ ಆಲ್ರೆಡಿ ಈ ಆಂಟಿಜನ್ನ ನಮ್ಮ ದೇಹ ಐಡೆಂಟಿಫೈ ಮಾಡಿ ಆಂಟಿಬಾಡಿನ ಉತ್ಪತ್ತಿ ಮಾಡುತ್ತೆ. ಉತ್ಪತ್ತಿ ಮಾಡಿದರೆ 28 ದಿನಕ್ಕೆ ಯಾಕೆ ಇನ್ನೊಂದು ಕೊಡ್ತೀವಿ, ಬೂಸ್ಟ್ ಮಾಡ್ತೀವಿ ಅಂದರೆ ಅದು ಇನ್ನೂ ಹೆಚ್ಚಿನ ಆಂಟಿಬಾಡಿಗಳನ್ನ ಉತ್ಪತ್ತಿ ಮಾಡಲಿ ಅಂತ ಬೂಸ್ಟರ್ ಡೋಸ್ ಕೊಡ್ತೀವಿ. ಈ ಫಸ್ಟ್ ಡೋಸ್ ಕೊಟ್ಟು 1 ವಾರದೊಳಗಾಗಿ ದೇಹದಲ್ಲಿ ಆಂಟಿಬಾಡೀಸ್ ಉತ್ಪತ್ತಿ ಆಗಕ್ಕೆ ಶುರುವಾಗುತ್ತೆ. 28ನೇ ದಿನ ಆದಮೇಲೆ ಇನ್ನೊಂದು ಡೋಸ್ ಕೊಟ್ಟ ಮೇಲೆ ಆಂಟಿಬಾಡಿಗಳ IgG ಇರಬೇಕು, IgM, ನಾವು ಈ ಆಂಟಿಬಾಡೀಸ್ ಅಂತೀವಿ ನಾವು, ಅದರ ಉತ್ಪಾದನೆ ಜಾಸ್ತಿ ಆಗ್ತವೆ. ಕೊರೋನಾ ಮೊದಲ ಡೋಸ್ ಪಡೆದು ಕನಿಷ್ಠ 28 ದಿನಗಳ ನಂತರ ಎರಡನೇ ಡೋಸ್ ಪಡೆಯಬೇಕು. ಇನ್ನು ವಿದೇಶಗಳಲ್ಲಿ ಎರಡನೇ ಡೋಸ್ ನೀಡುವ ಅಂತರವನ್ನ ಹೆಚ್ಚಿಸಿರುವ ಬೆಳವಣಿಗೆಗಳು ನಡೆಯುತ್ತಿವೆ. ಕೆಲ ದೇಶಗಳಲ್ಲಿ ಮೊದಲ ಡೋಸ್ ಪಡೆದ 6 ವಾರಗಳ ನಂತರ ಅಥವಾ 12 ವಾರಗಳ ನಂತರ ಎರಡನೇ ಡೋಸ್ ಲಸಿಕೆ ನೀಡಲಾಗ್ತಿದೆ. ಮೊದಲ ಡೋಸ್ ಪಡೆದು ಎರಡನೇ ಡೋಸ್ ಪಡೆಯುವ ನಡುವೆ ಅಂತರ ಹೆಚ್ಚಿದಷ್ಟು ಲಸಿಕೆ ಪರಿಣಾಮಕಾರಿಯಾಗಿರುತ್ತೆ ಅಂತ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಕೆಲ ದೇಶಗಳು ಎರಡನೇ ಡೋಸ್ ಅಂತರವನ್ನ ಹೆಚ್ಚಿಸಿದೆ. ಆದರೆ ಸಾಮಾನ್ಯವಾಗಿ ಮೊದಲ ಡೋಸ್ ಲಸಿಕೆ ಪಡೆದು ಕನಿಷ್ಠ 28 ದಿನದ ಅಂತರವಿದ್ರೆ ಸಾಕಾಗುತ್ತದೆ ಅಂತಾರೆ ತಜ್ಞರು. ಹಾಗಾಗಿ ಲಸಿಕೆ ಪಡೆದು 28 ದಿನ ಕಳೆದಿದ್ರೆ ಎರಡನೇ ಹಂತದ ಲಸಿಕೆ ಪಡೆಯಲು ಯಾವುದೇ ಹಿಂಜರಿಕೆ ಇಲ್ಲದೆ ಹೋಗಬಹುದು. ಎಷ್ಟು ತಿಂಗಳ ಕಾಲ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಇರುತ್ತೆ ಅಂತ ಪ್ರಾಬಬಲಿ 3 ರಿಂದ 6 ತಿಂಗಳು ಅಂತ ನಾವು ಅಂದ್ಕೊಂಡಿರೋದು. ಅವರು ಕೊಟ್ಟಿರೋ ಗೈಡ್ಲೈನ್ಸ್ನಲ್ಲೂ ಅದೇ ಇರೋದು. 2 ಡೋಸ್ ವ್ಯಾಕ್ಸಿನ್ ತಗೊಳ್ಳಿ. ಅದರಿಂದ ಅನುಕೂಲ ಎಷ್ಟಿದೆಯೋ ನನಗೆ ಡೆಫಿನೆಟ್ಲಿ ಹೇಳೋಕ್ಕಾಗೋದಿಲ್ಲ, ಬಟ್ ಅದರಿಂದ ತೊಂದರೆ ಅಂತೂ ಇಲ್ಲ. ಸೊ ಆದ್ದರಿಂದ ಸರ್ಕಾರದ ಈ ಮಹತ್ವಾಕಾಂಕ್ಷೆ ಯೋಜನೆ ಪ್ರತಿಯೊಬ್ಬರು ವ್ಯಾಕ್ಸಿನ್ ತಗೋಬೇಕು.
ಇನ್ನು ಕೊರೋನಾ ಲಸಿಕೆಯ 2ನೇ ಡೋಸ್ ನೀಡಲು ಸಿದ್ಧತೆಗಳು ನಡೆಯುತ್ತಿದೆ. ದೇಶದ 1239 ಖಾಸಗಿ ಮತ್ತು 5912 ಸರ್ಕಾರಿ ಆಸ್ಪತ್ರೆಗಳನ್ನ ಕೊರೋನಾದ 2ನೇ ಡೋಸ್ ಲಸಿಕೆ ನೀಡಲು ಬಳಸಲಾಗುತ್ತದೆ ಅಂತ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಮಾಹಿತಿ ನೀಡಿದ್ದಾರೆ. ಕೊರೋನಾ 2ನೇ ಡೋಸ್ ಪಡೆಯುವಾಗ ಮೊದಲು ಯಾವ ಲಸಿಕೆಯನ್ನ ಪಡೆಯಲಾಗಿತ್ತೋ ಅದೇ ಲಸಿಕೆಯ 2ನೇ ಡೋಸ್ ನೀಡಲಾಗುತ್ತದೆ. ಉದಾಹರಣೆಗೆ ಮೊದಲ ಡೋಸ್ ಕೋವಿಶೀಲ್ಡ್ ಪಡೆದಿದ್ರೆ 2ನೇ ಡೋಸ್ ಕೂಡ ಕೋವಿಶೀಲ್ಡ್ ಲಸಿಕೆಯೇ ಆಗಿರಬೇಕು. ಅದಲು ಬದಲು ಮಾಡುವಂತಿಲ್ಲ. ಎಸ್, ಕೊರೋನಾ ಲಸಿಕೆಯ ಮೊದಲ ಡೋಸ್ ಮತ್ತು 2ನೇ ಡೋಸ್ ಒಂದೇ ಲಸಿಕೆಯದ್ದಾಗಿರಬೇಕು ಎಂಬ ನಿಯಮವಿದೆ. ಆದರೆ ಬ್ರಿಟನ್ನಲ್ಲಿ ಈಗ ರೋಗಿಗಳಿಗೆ 2 ವಿಭಿನ್ನ ಲಸಿಕೆಯನ್ನ ನೀಡುವ ಪ್ರಯೋಗ ಆರಂಭವಾಗಿದೆ. ಅಂದ್ರೆ ಮೊದಲ ಮತ್ತು 2ನೇ ಡೋಸ್ ನೀಡುವ ಸಂದರ್ಭದಲ್ಲಿ ವಿಭಿನ್ನ ಲಸಿಕೆಯನ್ನ ನೀಡುವ ಪ್ರಯೋಗಕ್ಕೆ ಇಳಿದಿದೆ ಬ್ರಿಟನ್. ಆದರೆ ಸಾರ್ವಜನಿಕವಾಗಿ ಈ ಪ್ರಯೋಗ ಆರಂಭವಾಗಿಲ್ಲ. ಸದ್ಯ ಬ್ರಿಟನ್ನ 8 ರಾಷ್ಟ್ರೀಯ ಆರೋಗ್ಯ ಸಂಶೋಧನಾ ಸಂಸ್ಥೆಗಳಲ್ಲಿ ಈ ಕ್ಲಿನಿಕಲ್ ಪ್ರಯೋಗಗಳನ್ನ ಕೈಗೊಳ್ಳಲಾಗಿದೆ. ಒಬ್ಬ ವ್ಯಕ್ತಿಗೆ ಒಂದೇ ಲಸಿಕೆ ನೀಡುವ ಬದಲು ಬೇರೆ ಬೇರೆ ಲಸಿಕೆಯ ಡೋಸ್ ನೀಡಿದ್ರೆ ಕೊರೋನಾ ವೈರಸ್ ವಿರುದ್ಧ ಪ್ರತಿರೋಧಕ ಶಕ್ತಿ ಸೃಷ್ಟಿಸುವ ಪರಿಣಾಮಗಳನ್ನ ಪರೀಕ್ಷಿಸಲು ಈ ಪ್ರಯೋಗವನ್ನ ನಡೆಸಲಾಗುತ್ತಿದೆ. ಈ ಅಧ್ಯಯನ ನಡೆಸಿದ ನಂತರ ಸಂಶೋಧಕರು ಮತ್ತು ತಜ್ಞರು ಪ್ರಯೋಗ ಸುರಕ್ಷಿತವಾಗಿದೆ ಅಂತ ಅನುಮೋದನೆ ಕೊಟ್ಟ ಬಳಿಕ ಈ ರೀತಿಯ ಲಸಿಕೆ ಪ್ರಯೋಗಕ್ಕೆ ಒಪ್ಪಿಗೆ ಸಿಗಲಿದೆ. ಸದ್ಯಕ್ಕೆ ಈ ವಿಭಿನ್ನ ಲಸಿಕೆಯ ಪ್ರಯೋಗ 800 ಜನರ ಮೇಲೆ ನಡೆದಿದೆ. ಈ ಪ್ರಯೋಗವನ್ನು ನಡೆಸಲು ಕಾರಣವಿದೆ. ಜಾಗತಿಕವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಲಸಿಕೆಯ ಅಗತ್ಯವಿದೆ. ಇಂತಹ ಸಂದರ್ಭದಲ್ಲಿ ಒಂದೇ ರೀತಿಯ ಲಸಿಕೆಯ 2 ಡೋಸ್ಗಳನ್ನು ಪೂರೈಸುವಾಗ ವಿಳಂಬವಾಗುವ ಸಾಧ್ಯತೆಗಳಿರುತ್ತದೆ. ಅಂತಹ ಸಮಯದಲ್ಲಿ ಬೇರೆ ಬೇರೆ ಲಸಿಕೆ ಡೋಸ್ ನೀಡಿದ್ರೆ 2ನೇ ಡೋಸ್ಗಾಗಿ ಕಾಯುವ ಅಗತ್ಯವಿರಲ್ಲ ಎಂಬ ಕಾರಣಕ್ಕೆ ಬ್ರಿಟನ್ ಇಂತಹದ್ದೊಂದು ಪ್ರಯೋಗಕ್ಕೆ ಇಳಿದಿದೆ. ಆದರೆ ಈ ಪ್ರಯೋಗದ ರಿಸಲ್ಟ್ 13 ತಿಂಗಳ ನಂತರ ಬರುವ ಸಾಧ್ಯತೆ ಇದೆ. ಅಲ್ಲಿವರೆಗೂ ಜಗತ್ತಿನಲ್ಲಿ ಯಾವ ಲಸಿಕೆಯ ಮೊದಲ ಡೋಸ್ ಪಡೆಯಲಾಗಿದ್ಯೋ ಅದೇ ಲಸಿಕೆಯ 2ನೇ ಡೋಸ್ ಪಡೆಯಬೇಕಾಗುತ್ತದೆ. 56 ಲಕ್ಷ ಡೋಸ್ ಲಸಿಕೆ ಉಡುಗೊರೆ ನೀಡಿದ ಭಾರತ. ಜಗತ್ತಿನ ಬೃಹತ್ ಕೋವಿಡ್ ಲಸಿಕಾ ಅಭಿಯಾನ ಆರಂಭಿಸಿದ ಭಾರತ 56 ಲಕ್ಷ ಡೋಸ್ ಲಸಿಕೆಯನ್ನ ವಿವಿಧ ದೇಶಗಳಿಗೆ ಉಡುಗೊರೆಯಾಗಿ ನೀಡಿದೆ. 100 ಲಕ್ಷ ಡೋಸ್ಗಳನ್ನು ವಾಣಿಜ್ಯ ಸರಬರಾಜು ಮಾಡಿದೆ. ಈವರೆಗೂ ಭಾರತ ಭೂತಾನ್, ಮಾಲ್ಡೀವ್ಸ್, ಬಾಂಗ್ಲಾದೇಶ, ನೇಪಾಳ, ಮಯನ್ಮಾರ್, ಮಾರಿಷಸ್, ಸೀಶೆಲ್ಸ್, ಶ್ರೀಲಂಕಾ, UAE, ಬ್ರೆಜಿಲ್, ಮೊರಾಕೊ, ಬಹ್ರೈನ್, ಒಮಾನ್, ಈಜಿಪ್ಟ್, ಅಲ್ಜೀರಿಯಾ, ಕುವೈತ್ ಸೇರಿದಂತೆ ದಕ್ಷಿಣ ಆಫ್ರಿಕಾಗಳಿಗೆ ಲಸಿಕೆಗಳನ್ನು ಕಳುಹಿಸಿಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಭಾರತದ ಲಸಿಕೆಗಳನ್ನ ಕೆರೆಬಿಯನ್ ದೇಶಗಳು, ಪೆಸಿಫಿಕ್ ದ್ವೀಪ ರಾಷ್ಟ್ರಗಳು, ನಿಕರಾಗುವಾ, ಅಫ್ಘಾನಿಸ್ತಾನ, ಮಂಗೋಲಿಯಾ ಸೇರಿದಂತೆ ಹಲವು ದೇಶಗಳಿಗೆ ಸರಬರಾಜು ಮಾಡಲು ನಿರ್ಧರಿಸಲಾಗಿದೆ. ಒಟ್ಟಾರೆ ಭಾರತ ಇದುವರೆಗೂ 17 ದೇಶಗಳಿಗೆ ಲಸಿಕೆಯನ್ನ ರಫ್ತು ಮಾಡಿದೆ ಅಂತ ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ 1 ಕೋಟಿ ಭಾರತೀಯ ಕೊರೋನಾ ಲಸಿಕೆಗಾಗಿ ಬೇಡಿಕೆಯೂ ಇದೆ. ಆಕ್ಸ್ಫರ್ಡ್ ವಿವಿ ಮತ್ತು ಆಸ್ಟ್ರಾಜೆನಿಕಾ ಸಂಶೋಧಿಸಿರುವ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಉತ್ಪಾದನೆ ಆಗುತ್ತಿರುವ ಕೋವಿಶೀಲ್ಡ್ ಮತ್ತು ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆಗೆ ಭಾರತದಲ್ಲಿ ಅನುಮತಿ ಸಿಕ್ಕ ಬೆನ್ನಲ್ಲೇ ಜಗತ್ತಿನ ಹಲವಾರು ದೇಶಗಳಿಂದ ಬೇಡಿಕೆ ಹೆಚ್ಚಾಗಿದೆ. ಕೆಲ ದೇಶಗಳಿಗೆ ಲಸಿಕೆಗಳನ್ನ ಉಡುಗೊರೆಯಾಗಿ ಭಾರತ ಕಳಿಸಿಕೊಟ್ಟಿದ್ರೆ ಇನ್ನು ಕೆಲ ದೇಶಗಳಿಗೆ ವಾಣಿಜ್ಯ ಉದ್ದೇಶದ ರಫ್ತು ಮಾಡಲಾಗಿದೆ. ಜನವರಿ 20ರಿಂದ ಇಲ್ಲಿಯವರೆಗೂ ಭಾರತ ನೆರೆ ರಾಷ್ಟ್ರಗಳಿಗೆ 56 ಲಕ್ಷ ಕೋವಿಡ್ ಲಸಿಕೆಯನ್ನ ಉಚಿತವಾಗಿ ನೀಡಿದೆ. ಬಾಂಗ್ಲಾದೇಶಕ್ಕೆ 20 ಲಕ್ಷ ಡೋಸ್, ಮಯನ್ಮಾರ್ಗೆ 15 ಲಕ್ಷ ಡೋಸ್, ಶ್ರೀಲಂಕಾಗೆ 5 ಲಕ್ಷ ಡೋಸ್, ನೇಪಾಳಕ್ಕೆ 10 ಲಕ್ಷ ಡೋಸ್, ಭೂತಾನ್ಗೆ 1.5 ಲಕ್ಷ ಡೋಸ್, ಮಾಲ್ಡೀವ್ಸ್, ಮಾರಿಷಸ್, ಬಹ್ರೈನ್, ಒಮನ್ಗೆ ತಲಾ 1 ಲಕ್ಷ ಉಚಿತ ಡೋಸ್ಗಳನ್ನ ವಿತರಿಸಿದ ಭಾರತವನ್ನ ವಿಶ್ವ ಆರೋಗ್ಯ ಸಂಸ್ಥೆಯೂ ಶ್ಲಾಘಿಸಿದೆ. ಕೋವ್ಯಾಕ್ಸ್ ಲಸಿಕೆ ನೀಡಿಕೆ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ವಿಶ್ವ ಆರೋಗ್ಯ ಸಂಸ್ಥೆ ಕೋವ್ಯಾಕ್ಸ್ ಲಸಿಕೆ ನೀಡಿಕೆ ಯೋಜನೆಯ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ ಜಗತ್ತಿನ ವಿವಿಧ ದೇಶಗಳಿಗೆ ಅತಿ ಹೆಚ್ಚು ಲಸಿಕೆ ರಫ್ತು ಮಾಡಿದ ದೇಶಗಳ ಪೈಕಿ ಭಾರತವೇ ಅಗ್ರಸ್ಥಾನದಲ್ಲಿರುವುದು ಹೆಮ್ಮೆಯ ಸಂಗತಿ. ಯಾಕಂದ್ರೆ ಭಾರತಕ್ಕಿಂತ ಮೊದಲು ಇಂಗ್ಲೆಂಡ್, ಅಮೆರಿಕ ಸೇರಿದಂತೆ 10 ದೇಶಗಳು 10 ಲಸಿಕೆಗೆ ತಮ್ಮ ದೇಶದಲ್ಲಿ ಅನುಮೋದನೆ ಕೊಟ್ಟಿದ್ವು. ಡಿಸೆಂಬರ್ ಮೊದಲ ವಾರದಲ್ಲೇ ಕೆಲ ದೇಶಗಳಲ್ಲಿ ಲಸಿಕೆ ಅಭಿಯಾನವು ಆರಂಭಿಸಿತ್ತು. ಅಮೆರಿಕ, ಚೀನಾ, ಜಪಾನ್ ಕೆಲ ದೇಶಗಳಿಗೆ ಲಸಿಕೆಯನ್ನ ರಫ್ತು ಕೂಡ ಮಾಡಿತ್ತು. ಆದರೆ ಭಾರತದಲ್ಲಿ ಲಸಿಕೆ ಅಭಿಯಾನ ಆರಂಭವಾಗಿದ್ದೇ ಜನವರಿ 16ರಂದು. ಭಾರತದಲ್ಲಿ ಲಸಿಕೆ ಅಭಿಯಾನ ಆರಂಭವಾಗಿದ್ರೂ ಇಲ್ಲಿನ ಬೃಹತ್ ಸಮುದಾಯಕ್ಕೆ ಬೇಕಾಗುವಷ್ಟು ಲಸಿಕೆ ಉತ್ಪಾದನೆ ಆಗಿರಲಿಲ್ಲ. ಹೀಗಾಗಿ ಹಂತ ಹಂತವಾಗಿ ಒಂದೊಂದೇ ವರ್ಗಕ್ಕೆ ಲಸಿಕೆ ನೀಡುವ ಅಭಿಯಾನವನ್ನ ಆರಂಭಿಸಲಾಗಿತ್ತು. ಹೀಗೆ ಭಾರತಕ್ಕೆ ಬೇಕಾಗುವಷ್ಟು ಲಸಿಕೆ ಉತ್ಪಾದನೆ ಆಗದಿದ್ರೂ ಸಹಿತ ಭಾರತ ವಿದೇಶಗಳಿಗೆ ಲಸಿಕೆ ರಫ್ತು ಮಾಡುವ ದೊಡ್ಡ ಮನಸ್ಸು ಮಾಡಿರೋದು ವಿಶ್ವದ ಗಮನ ಸೆಳೆದಿದೆ.
ಆರಂಭದಲ್ಲಿ ಕೆಲ ಲಸಿಕೆಗಳಿಗಾಗಿ ವಿಶ್ವದ ಶ್ರೀಮಂತ ರಾಷ್ಟ್ರಗಳು ಮುಗಿಬಿದ್ದಿದ್ವು. ಆದರೆ ಬಡ ಮತ್ತು ಮಧ್ಯಮ ರಾಷ್ಟ್ರಗಳಿಗೆ ಲಸಿಕೆ ಪಡೆಯೋದೇ ಕಷ್ಟವಾಗಿತ್ತು. ಈ ಕಾರಣಕ್ಕಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿಯೊಂದು ದೇಶ ಪ್ರತಿಯೊಬ್ಬರಿಗೂ ಕೊರೋನಾ ಲಸಿಕೆ ಸಿಗುವಂತಾಗಬೇಕು ಎಂಬ ಉದ್ದೇಶದಿಂದ ಲಸಿಕೆ ತಯಾರಿಕಾ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು. ಈ ಒಪ್ಪಂದ ಮಾಡಿಕೊಂಡು ಕೋವ್ಯಾಕ್ಸ್ ಲಸಿಕೆ ನೀಡಿಕೆ ಯೋಜನೆಯನ್ನ ವಿಶ್ವ ಆರೋಗ್ಯ ಸಂಸ್ಥೆ ಆರಂಭಿಸಿದೆ. ಹೀಗಾಗಿ ಈಗ ಜಗತ್ತಿನ ಬಡ ರಾಷ್ಟ್ರಗಳಿಗೂ ವಿಶ್ವ ಆರೋಗ್ಯ ಸಂಸ್ಥೆ ಸಹಯೋಗದೊಂದಿಗೆ ಕೋವಿಡ್ ಲಸಿಕೆ ಸರಬರಾಜಾಗ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಈ ಯೋಜನೆಯಲ್ಲಿ ಭಾರತ ನಿರ್ಣಾಯಕ ಪಾತ್ರ ವಹಿಸಿದೆ. ಸದ್ಯ ಬೇರೆ ಬೇರೆ ದೇಶಗಳಿಗೆ ಅತಿ ಹೆಚ್ಚು ಲಸಿಕೆ ರಫ್ತು ಮಾಡುತ್ತಿರುವ ಜಗತ್ತಿನ ದೇಶಗಳ ಪಟ್ಟಿಯಲ್ಲಿ ಭಾರತವೇ ನಂಬರ್ 1 ಸ್ಥಾನದಲ್ಲೂ ಇದೆ. ಲಸಿಕೆ ರಫ್ತಿನಲ್ಲಿ ಮಾತ್ರವಲ್ಲ, ಲಸಿಕೆ ವಿತರಣೆಯಲ್ಲೂ ಭಾರತ ಜಗತ್ತಿನ ನಂಬರ್ 1 ದೇಶವಾಗಿದೆ. ಹೌದು, ಸದ್ಯ ಜಗತ್ತಿನ ಒಟ್ಟಾರೆ ಜನಸಂಖ್ಯೆ ಪೈಕಿ 3.3% ಜನರಿಗೆ ಲಸಿಕೆ ನೀಡಲಾಗಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ಕೋವ್ಯಾಕ್ಸ್ ಹೇಳಿದೆ. ಜಗತ್ತಿನಾದ್ಯಂತ ಸದ್ಯ 337.2 ಮಿಲಿಯನ್ ಡೋಸ್ ಲಸಿಕೆ ನೀಡಲಾಗಿದೆ. ಇದರಲ್ಲಿ ಭಾರತದ್ದೇ ಸಿಂಹಪಾಲು. ಭಾರತದಲ್ಲಿ 97.1 ಮಿಲಿಯನ್ ಡೋಸ್ ಲಸಿಕೆ ವಿತರಣೆ ಮಾಡಲಾಗಿದೆ. ಇನ್ನು ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಜನರಿಗೆ ಲಸಿಕೆ ನೀಡಿದ ದೇಶಗಳ ಪಟ್ಟಿಯಲ್ಲೂ ಭಾರತದ್ದೇ ಅಗ್ರಸ್ಥಾನ. ಹೀಗಾಗಿ ಭಾರತ ಕೋವಿಡ್-19 ವಿರುದ್ಧದ ಪ್ರತಿ ಹಂತದ ಹೋರಾಟದಲ್ಲೂ ಮುಂಚೂಣಿಯಲ್ಲಿದೆ. ಆದರೆ ಜಗತ್ತಿಗೆ ಬೇಕಾದ ಕೋವಿಡ್ ಲಸಿಕೆಯನ್ನ ಭಾರತೀಯರು ಹಲವು ಕಾರಣಕ್ಕೆ ಪಡೆಯಲು ಹಿಂಜರಿಯುತ್ತಿರುವುದು ಕೊರೋನಾ ವ್ಯಾಕ್ಸಿನ್ ವಿತರಣೆ ವೇಗಕ್ಕೆ ಅಲ್ಲಲ್ಲಿ ತೊಡಕಾಗ್ತಿದೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಲಸಿಕೆ ವಿತರಣೆ ವಿಳಂಬವಾಗ್ತಿರೋದು ಆತಂಕಕ್ಕೆ ಕಾರಣವಾಗಿದೆ. ಅಭಿಯಾನ ಆರಂಭವಾದಾಗ ಕರ್ನಾಟಕ ಟಾಪ್ನಲ್ಲಿತ್ತು. ಆದ್ರೆ ಹೋಗ್ತಾ ಹೋಗ್ತಾ ಲಸಿಕೆ ಹಾಕಿಸಿಕೊಳ್ಳಲು ಹಿಂದೇಟು ಹಾಕಿದ ಕಾರಣ 2ನೇ ಡೋಸ್ ಲಸಿಕೆಯೂ ಲೇಟ್ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಲಸಿಕೆ ಯಾಕೆ ಇಂಪಾರ್ಟೆಂಟ್? ಹಾಕಿಸಿಕೊಳ್ಳದಿದ್ರೆ ಮುಂದೆ ಎದುರಾಗುವ ಸವಾಲೇನು? ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ಕೋವಿಡ್ ಲಸಿಕೆ ಪಡೆಯಲು ಆರೋಗ್ಯ ಸಿಬ್ಬಂದಿ ಹಿಂಜರಿಕೆ ಮಾಡುತ್ತಿರುವ ವರದಿಯಾಗಿದೆ. ಚಾಮರಾಜನಗರದಲ್ಲಿ ಇದುವರೆಗೂ 58% ಗುರಿ ಸಾಧನೆಯಾಗಿದೆ. ಯಾಕೆ ಚಾಮರಾಜನಗರದಲ್ಲಿ ಲಸಿಕೆ ಹಾಕಿಸಿಕೊಳ್ಳಲು ಜನ ಹಿಂದೇಟು ಹಾಕ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮದ್ಯಪಾನ. ಲಸಿಕೆ ಪಡೆದರೆ ಮದ್ಯಪಾನದಿಂದ ದೂರ ಇರಬೇಕಾಗುತ್ತದೆ ಅನ್ನೋ ಸುದ್ದಿಯಿಂದ ಲಸಿಕೆ ಪಡೆಯಲು ಹಿಂದೇಟು ಹಾಕ್ತಿದ್ದಾರಂತೆ ಆರೋಗ್ಯ ಸಿಬ್ಬಂದಿ. ನಾವು ಇದುವರೆಗೂ ಏನು ಜನವರಿ 16ರಿಂದ ನಮಗೆ ವ್ಯಾಕ್ಸಿನ್ ಕೊಡ್ತಕ್ಕಂಥದ್ದು ಪ್ರಾರಂಭ ಆಯಿತು. ಅಂದಿನಿಂದ ಇಂದಿನವರೆಗೆ ನಾವು ಸುಮಾರು 90 ಸೆಷನ್ಸನ್ನು ಮಾಡಿದ್ದೀವಿ. ಅದರಲ್ಲಿ ನಾವು 2826 ಜನರನ್ನು ಕವರ್ ಮಾಡಿ 58% ಗುರಿಯನ್ನು ಸಾಧಿಸಿದ್ದೀವಿ. ಈಗ ಕೆಲವರಿಗೆ ಈ ಏನು ನಾವು ಗುರುತಿಸಿದ್ದೀವಿ, ಈ ಜನರಲ್ಲಿ 50 ವರ್ಷ ದಾಟಿರ್ತಕ್ಕಂಥವ್ರು, ಆಮೇಲೆ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು, BP ಕಾಯಿಲೆ, ಆಮೇಲೆ ಮೂತ್ರಕೋಶದ ಕಾಯಿಲೆ ಇರ್ತಕ್ಕಂಥವ್ರು, ಆ ಥರದವರು ಕೆಲವರು ಸ್ವಲ್ಪ ಹಿಂದೇಟು ಆಗ್ತಾ ಇದ್ದಾರೆ. ಹಾಗೂ ಇನ್ನೂ ಕೆಲವರಿಗೆ ಏನೋ ಇದು ಹೊಸ ಥರ ವ್ಯಾಕ್ಸಿನ್ ಬಂದಿದೆ, ಇದನ್ನ ಏನು ಯಾವ ರೀತಿ ಪರಿಣಾಮಕಾರಿಯಾಗಿದೆಯೋ ಇಲ್ಲೋ ಅಂತಕ್ಕಂಥದ್ದು ಕೆಲವು ಅನುಮಾನ ಕೆಲವರಿಗೆ ಇದ್ದೇ ಇರುತ್ತೆ ಸಹಜವಾಗಿ. ಜಿಲ್ಲೆಗಳಲ್ಲಿ ಮಾತ್ರವಲ್ಲ, ಬೆಂಗಳೂರಲ್ಲೂ ಇದೇ ಸಮಸ್ಯೆ ಎದುರಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಸೇಮ್ ಸಮಸ್ಯೆ ಎದುರಾಗಿದೆ. ಬಿಬಿಎಂಪಿ ಮೊದಲ ಹಂತದಲ್ಲಿ 2 ಲಕ್ಷ ಸಿಬ್ಬಂದಿಗೆ ಲಸಿಕೆ ಹಾಕಿಸುವ ಗುರಿ ಇಟ್ಕೊಂಡಿತ್ತು. ಆದರೆ ಇದುವರೆಗೂ ಲಸಿಕೆ ಹಾಕಿಸಿಕೊಂಡವರು ಮಾತ್ರ 70,000 ಆರೋಗ್ಯ ಸಿಬ್ಬಂದಿಗಳು ಮಾತ್ರ. ಇನ್ನೂ 90,000 ಮಂದಿಯ ನೋಂದಣಿಯೇ ಆಗಿಲ್ವಂತೆ. ಹೀಗಾಗಿ ರಾಜ್ಯದಲ್ಲಿ 2ನೇ ಡೋಸ್ ಲಸಿಕೆ ಅಭಿಯಾನವು ಲೇಟ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಮೊದಲ ಹಂತದ ಫಸ್ಟ್ ಡೋಸ್ ಲಸಿಕೆ ಆರೋಗ್ಯ ಸಿಬ್ಬಂದಿಗೆ ಹಾಕಿದ ನಂತರವಷ್ಟೇ 2ನೇ ಡೋಸ್ ಅಭಿಯಾನ ಆರಂಭವಾಗುತ್ತದೆ. ಲಸಿಕೆ ಅಭಿಯಾನ ಆರಂಭವಾಗಿ 20 ದಿನ ಕಳೆದರೂ ಇನ್ನೂ ಭಯ ಯಾಕೆ ಅನ್ನೋದೇ ಎದ್ದಿರೋ ಪ್ರಶ್ನೆ. ಈಗಾಗಲೇ ಕೇಂದ್ರ ಸರ್ಕಾರ ಕೋವಿಡ್ ಲಸಿಕೆ ಹಾಕಿಸಿಕೊಂಡವರ ಅಭಿಪ್ರಾಯವನ್ನ ಸಂಗ್ರಹಿಸಿದೆ. 97% ಮಂದಿ ಫಲಾನುಭವಿಗಳು ಲಸಿಕೆ ತೃಪ್ತಿದಾಯಕ ಅಂತ ಅನುಭವ ಹಂಚಿಕೊಂಡಿದ್ದಾರೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಆದರೂ ಲಸಿಕೆ ಬಗ್ಗೆ ಅನಗತ್ಯ ಗೊಂದಲ ಸೃಷ್ಟಿಯಾಗಿ ಲಸಿಕೆ ಪಡೆಯಲು ಹಿಂದೇಟು ಹಾಕ್ತಿದ್ದಾರೆ ಫಲಾನುಭವಿಗಳು. ಆದ್ರೆ ಈ ಸಂದರ್ಭದಲ್ಲಿ ಲಸಿಕೆ ಪಡೆಯೋದು ಅತ್ಯಗತ್ಯವಾಗಿದೆ. ಯಾಕೆ ಲಸಿಕೆ ಅತ್ಯಗತ್ಯ ಹೇಳ್ತೀವಿ ಕೇಳಿ. ಸೋಂಕಿತರಲ್ಲಿ ಕಾಣಿಸ್ತಿದೆ ಅಪಾಯಕಾರಿ ಅನಾರೋಗ್ಯ. ಕೊರೋನಾ ಪೀಡಿತರಲ್ಲಿ ಮತ್ತೊಂದು ಮಾದರಿಯ ಅಪಾಯಕಾರಿ ಸೋಂಕು ಪತ್ತೆ ಆಗ್ತಿರೋದು ವರದಿಯಾಗಿದೆ. ಕೊರೋನಾ ಬಂದು ಗುಣಮುಖರಾದವರಿಗೆ ಹೊಸ ಮಾರಕ ಕಾಯಿಲೆ ಅಂಟಿಕೊಳ್ಳುತ್ತಿರೋದು ಬೆಳಕಿಗೆ ಬಂದಿದೆ. ಈ ರೋಗ ಬಂದ್ರೆ 50% ಸಾವನ್ನಪ್ಪುವ ಸಾಧ್ಯತೆಯೂ ಇದೆ ಎನ್ನಲಾಗಿದೆ. ಈ ಹೊಸ ರೋಗಕ್ಕೆ ಮ್ಯೂಕರ್ಮೈಕೋಸಿಸ್ ಅಂತ ಕರೆಯಲಾಗುತ್ತದೆ.
ಇದು ಒಂದು ಫಂಗಲ್ ಇನ್ಫೆಕ್ಷನ್ ಕಾಯಿಲೆ. ಈ ಕಾಯಿಲೆ ಬರಲು ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗೋದೇ ಕಾರಣ ಅಂತ ಹೇಳಲಾಗ್ತಿದೆ. ಶುಭ್ರ ಮಾಸ್ಕ್, ನಿತ್ಯ ಬ್ರಷ್ ಮಾಡೋದು, ಶುಚಿಯಾಗಿ ದೇಹವನ್ನ ಇಟ್ಟುಕೊಳ್ಳೋದ್ರಿಂದ ಈ ಇನ್ಫೆಕ್ಷನ್ ಇಂದ ದೂರ ಇರಬಹುದು. ಇದೀಗ ಈ ಮಾರಕ ರೋಗ ಕೊರೋನಾದಿಂದ ಚೇತರಿಸಿಕೊಂಡವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿರೋದು ಆತಂಕಕ್ಕೆ ಕಾರಣವಾಗಿದೆ. ಈ ರೋಗ ಬಂದವರು ಚೇತರಿಸಿಕೊಂಡ್ರು ಕಣ್ಣಿನ ದೃಷ್ಟಿ ಕಳೆದುಕೊಳ್ತಾರೆ ಎನ್ನಲಾಗಿದೆ. ಕೊರೋನಾ ಜಗತ್ತಿಗೆ ಕಾಲಿಡುವ ಮೊದಲು ಈ ವಿಚಿತ್ರ ಕಾಯಿಲೆ ಗಂಭೀರ ಹಂತಕ್ಕೆ ತಲುಪಲು 15 ರಿಂದ 30 ದಿನ ಬೇಕಾಗ್ತಿತ್ತು. ಆದ್ರೆ ಈಗ ಕೊರೋನಾ ಬಂದ ನಂತರ ಈ ರೋಗ ಅಂಟಿದ್ರೆ ಕೇವಲ 2 ರಿಂದ 3 ದಿನದಲ್ಲೇ ಗಂಭೀರ ಸ್ವರೂಪಕ್ಕೆ ತಿರುಗುತ್ತದೆ. ಕ್ಯಾನ್ಸರ್ಗಿಂತಲೂ ಅಪಾಯಕಾರಿಯಾದ ಈ ಸೋಂಕು ಮುಖ್ಯವಾಗಿ ಡಯಾಬಿಟಿಸ್ ರೋಗಿಗಳಿಗೆ ಸಿಂಹ ಸ್ವಪ್ನವಾಗಿದೆ. ಕೊರೋನಾ ಸೋಂಕು ಮಾತ್ರವಲ್ಲ, ಈ ಸೋಂಕು ಬಂದು ಚೇತರಿಸಿಕೊಂಡ ನಂತರವೂ ಎಂತೆಂಥ ಸಮಸ್ಯೆಗಳು ಎದುರಾಗ್ತವೆ ಅನ್ನೋದನ್ನ ನೋಡಿದ್ರಲ್ಲ. ಹೀಗಾಗಿ ಭವಿಷ್ಯದಲ್ಲಿ ಕೊರೋನಾದಿಂದ ಬಚಾವಾಗಲು ಲಸಿಕೆ ಪಡೆಯೋದು ಅತ್ಯಗತ್ಯವಾಗಿದೆ. ಲಸಿಕೆ ಪಡೆಯುವ ಸರದಿ ಬಂದಾಗ ಲಸಿಕೆ ಹಾಕಿಸಿಕೊಳ್ಳದೇ ಇದ್ರೆ ಭವಿಷ್ಯದಲ್ಲಿ ತೊಂದರೆಗೀಡಾಗಬಹುದು. ಹಾಗಂತ ಲಸಿಕೆ ಬಂತು ಅಂತ ಕೊರೋನಾ ಮುನ್ನೆಚ್ಚರಿಕೆ ವಹಿಸೋದನ್ನ ಮರೆಯುವಂತಿಲ್ಲ. ಇಡೀ ದೇಶದಲ್ಲಿ, ಇಡೀ ಜಗತ್ತಲ್ಲಿ ಕೊರೋನಾ ಸಂಪೂರ್ಣ ಮಾಯವಾಗುವವರೆಗೂ ಮುನ್ನೆಚ್ಚರಿಕೆ ವಹಿಸಲೇಬೇಕಾಗಿದೆ. ಇಡೀ ದೇಶ, ಇಡೀ ಜಗತ್ತಲ್ಲಿ ಕೊರೋನಾ ಸಂಪೂರ್ಣ ಮಾಯವಾಗಬೇಕಾದ್ರೆ ಪ್ರತಿಯೊಬ್ಬರೂ ಲಸಿಕೆ ಪಡೆಯುವುದು ಕೂಡ ಅನಿವಾರ್ಯವಾಗಿದೆ. ಹಾಗಾಗಿ ಕೊರೋನಾದ ಮೊದಲ ಡೋಸ್ ಮತ್ತು 2ನೇ ಡೋಸ್ ಲಸಿಕೆ ಪಡೆಯೋದನ್ನ ಮಿಸ್ ಮಾಡಲೇಬೇಡಿ. ಭಾರತ 2ನೇ ಡೋಸ್ ಸಂಜೀವಿನಿ ಸಮರಕ್ಕೆ ಸಿದ್ಧವಾಗಿದೆ. ಮೊದಲ ಡೋಸ್ ಲಸಿಕೆ ಪಡೆದವರು 2ನೇ ಡೋಸ್ ಪಡೆಯೋದನ್ನ ಮರೆಯದಿರಿ ಅಂತ ಹೇಳ್ತಾ ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಒಂದು ಮಂತ್ರದಾಗಮ್ಮ ಅವ್ರು ನೋಡಿದ್ರೆ ಅಯ್ಯೋ ಅನಿಸ್ತದೆ.